ನಮಸ್ತೆ ಸ್ನೇಹಿತರೆ, ಎಲ್ಲ ಭಾರತೀಯರಿಗೂ ಅತ್ಯಂತ ಖುಷಿ ಕೊಡ್ತಕ್ಕಂತಹ ಈ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಾನು ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, HNC ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ವಿನಾಶಕಾಲ ಬಂದಾಗ ಕುರಿ ಕಟಕನ ಸುತ್ತಮುತ್ತನೇ ಓಡಾಡುತ್ತಂತ್ರಿ. ಇವತ್ತು ಜಗತ್ತಿನ ದೊಡ್ಡಣ್ಣ ಟ್ರಂಪ್ಗೆ ವಿನಾಶಕಾಲ ಬಂದಂಗೆ ಆಗ್ಬಿಟ್ಟಿದೆ. ಟ್ರಂಪು ಅವಮಾನದಿಂದ ಕೊತ ಕುದೀತಾ ಇದ್ದಾರೆ. ಆ ಅವಮಾನದ ವಿಷ ಇಡೀ ಮೈಗೆ ಒಂಥರ ನಂಜಿ ರೀತಿ ಏರ್ಬಿಟ್ಟಿದೆ. ಈ ಅವಮಾನಕ್ಕೆ, ಈ ಹಿಂಜರಿತಕ್ಕೆ, ಈ ಮುಖ ಕೆಡಿಸ್ಕೊಂಡಿದ್ದಕ್ಕೆ 3 ಕಾರಣಗಳು. ಭಾರತ 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 ಕೇವಲ ಭಾರತದ ಕಾರಣದಿಂದ ಟ್ರಂಪ್ನ ಜೀವನ ಒಂಥರ ಹೇಳಿದ್ನಲ್ಲ, ವೈಯಕ್ತಿಕ ಜೀವನವೇ ಅಲ್ಲೋಲ ಕಲ್ಲೋದಂಗೆ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಟ್ರಂಪ್ ಭಾರತವನ್ನು ಬಗ್ಗು ಬಡಿಬೋದು ಅಂದ್ಕೊಂಡಿದ್ರು. ನಾನು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಒಂದು ದೇಶ ಮಾಡ್ಕೋಬೋದು ಅಂದ್ಕೊಂಡಿದ್ರು. ಆದರೆ ಇಡೀ ಜಗತ್ತಿನ ಮುಂದೆ ಟ್ರಂಪ್ನ ಅವತಾರಗಳಿಗೆ, ಆಟೋಟಪಗಳಿಗೆ ಭಾರತ ಕೊಟ್ಟಂತಹ ಸೈಲೆಂಟ್ ಉತ್ತರ ಇದೆಯಲ್ಲ, ಈ ಸೈಲೆಂಟ್ ಅಂತಕ್ಕಂಥ ಪದ ಭಾಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಪದೇ ಭಾರತವನ್ನು ಕೆಣಕಬೇಕಾದ್ರೆ ಟ್ರಂಪ್ನ ಉದ್ದೇಶ ಆಗಿತ್ತು, ಭಾರತ ರಿಗರಸ್ ಆಗಲಿ ರಿಪ್ಲೈ ಮಾಡಲಿ, ನನ್ನ ಹೆಸರು ಹಿಡ್ಕೊಂಡು ನನ್ನ ಮೇಲೆ ಬೀಳಲಿ, ನಾನು ತಾರೀಫ್ ಹಾಕಿದ್ದೀರಿ ಅದು ಕೂಡ ತಾರೀಫ್ ಅನೌನ್ಸ್ ಮಾಡಲಿ. ಆದರೆ ಭಾರತ ಅತ್ಯಂತ ಸೇಫ್ ಗೇಮ್ ಮಾಡ್ತು, ಸೈಲೆಂಟಾಗಿದ್ಬಿಡ್ತು. ನೀನೇನಾದರೂ ಮಾಡ್ಕೊಳಪ್ಪ, ವೆರಿ ಗುಡ್, ಕ್ಯಾರಿ ಆನ್. ಆದರೆ ನಾನು ಬಗ್ಗಲ್ಲ, ಭಾರತ ಬಗ್ಲಿಲ್ಲ. ನೋಡಿ, ಟ್ರಂಪ್ ಯಾವ್ಯಾವ ದೇಶದ ಮೇಲೆ ತಾರೀಫ್ನ ವಾರ್ ಮಾಡಿದ್ರು, ಅವ್ರ ಉದ್ದೇಶ ಏನಾಗಿತ್ತು ಗೊತ್ತಾ? ಒಂದ್ಸರಿ ಅವರ ಟ್ರೂತ್ ಸೋಷಿಯಲಲ್ಲಿ ತಾರೀಫ್ ಇಂಥ ದೇಶದ ಮೇಲೆ ಆಗ್ತಿದ್ದೀನಿ ಅಂತಿದ್ದಂಗೆನೇ ಆ ದೇಶದ ಸ್ಟಾಕ್ ಮಾರ್ಕೆಟು ಕುಸಿದೋಗೋದು. ಜಪಾನ್ ಕೂಡ ಹಂಗೆ ಆಗಿದ್ದು. ಜಪಾನ್ ಅಂತಹ ಎಕನಾಮಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥ ದೇಶ, ಯಾವತ್ತು ಇವರು ತಾರೀಫ್ನ ಅನೌನ್ಸ್ ಮಾಡಿದ್ರು, ಜಪಾನ್ನ ಸ್ಟಾಕ್ ಎಕ್ಸ್ಚೇಂಜ್ ಕುಸಿದೋಯ್ತು. ಸ್ಟಾಕ್ ಎಕ್ಸ್ಚೇಂಜ್ ಕುಸಿದೋಗೋದು ಅಂದ್ರೇನು? ಯಾರ್ಯಾರು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ನ ವಾಪಸ್ ತಗೊಳ್ಳೋಕೆ ಶುರು ಮಾಡಿದ್ರು. ಅದು ದೇಶದ ಒಳಗಿರ್ತಕ್ಕಂಥ ಇನ್ವೆಸ್ಟರ್ಸ್ ಆಗಲಿ ಅಥವಾ ಹೊರಗಿನ ಇನ್ವೆಸ್ಟರ್ಸ್ ಆಗಲಿ, ದೇಶದ ಎಕನಾಮಿನೇ ಬಿದ್ದೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೇಮ್ ಹಾಂಗ್ಕಾಂಗ್ ಆಯಿತು. ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಂದರೆ ಚೈನಾದ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಜಪಾನು ದಡ ಟ್ರಂಪ್ ಹತ್ರ ಓಡೋಯ್ತು ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ. ಆದರೆ ಭಾರತದ ಮೇಲೆ ಅಷ್ಟು ದೊಡ್ಡ ತಾರೀಫ್ ಆಗಿದಾಗ ಫಸ್ಟ್ 25%, ಅದಾದಮೇಲೆ ಮತ್ತೆ ಅದರ ಮೇಲೆ 25% ಆಗಿದಾಗ ಟ್ರಂಪ್ ಅಂದ್ಕೊಂಡಿದ್ರು ಭಾರತದ ಶೇರು ಮಾರ್ಕೆಟ್ ಕುಸಿದೋಗುತ್ತೆ, ಮೋದಿ ಓಡೋಡಿ ನನ್ನ ಹತ್ರ ಓಡ್ ಬಂದ್ಬಿಡ್ತಾರೆ ಅಂತ ಹೇಳಿ. ಆದರೆ ಭಾರತದ ಮಾರುಕಟ್ಟೆ ಸ್ಟೇಬಲ್ ಆಗಿತ್ತು. ಇಟ್ ಹ್ಯಾಸ್ ನೆವರ್ ಹ್ಯಾಪನ್ಡ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್. ಬೇರೆ ಯಾವ ದೇಶದಲ್ಲೂ ಇದಾಗಲಿಲ್ಲ. ಭಾರತ ಪ್ರವೋಕಿಗೆ ಒಳಗಾಗಲಿಲ್ಲ, ಟ್ರಂಪ್ನ ಪ್ರವೋಕ್ ಮಾಡಲಿಲ್ಲ, ಸೈಲೆಂಟಾಗಿನೇ ಮರ್ಮಾಘಾತ ಕೊಡ್ತು. ಜಗತ್ತಿನ ಮುಂದೆ ಇದಕ್ಕಿಂತ ಅವಮಾನ ಟ್ರಂಪ್ನಂಥ ವ್ಯಕ್ತಿತ್ವಕ್ಕೆ ಬೇರೊಂದಿರೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಯಾಕೆ ಟ್ರಂಪ್ಗೆ ವಿನಾಶಕಾರಿ ಸಮಯ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, 5 ಪ್ರಮುಖವಾದ ಘಟನೆಗಳು ಅಲ್ಲಿ ಅಮೆರಿಕಾದಲ್ಲಿ ನಡೀತಾ ಇದ್ದಾವೆ ಟ್ರಂಪ್ನ ವಿರುದ್ಧವಾಗಿ. ಮೊದಲನೇದು, ಟ್ರಂಪ್ ಬಂದ ಮೇಲೆ ಈ ಎಲ್ಲ ಕಾರಣಗಳಿಂದ ಇನ್ಫ್ಲೇಷನ್ ವಿಪರೀತ ಜಾಸ್ತಿ ಆಗಿದೆ. ಅಂದರೆ ಬೆಲೆಗಳು ವಿಪರೀತ ಜಾಸ್ತಿ ಆಗಿದ್ದಾವೆ ಅಮೆರಿಕಾದಲ್ಲಿ. ಎಲ್ಲ ಜನಸಾಮಾನ್ಯರು ತಿರುಗಿ ಬೀಳ್ತಕ್ಕಂಥ ಸನ್ನಿವೇಶ ಬಂದ್ಬಿಟ್ಟಿದೆ. ಅಷ್ಟು ದೊಡ್ಡ ಮಟ್ಟಿಗೆ ಬೆಲೆಗಳು ಜಾಸ್ತಿ ಆಗೋಗಿದೆ. ಎರಡನೇದು, ಟ್ರಂಪ್ನ ಅಪ್ರೂವಲ್ ರೇಟಿಂಗ್ 50%ಗಿಂತ ಕಡಿಮೆ ಬಂದ್ಬಿಟ್ಟಿದೆ. ಅಪ್ರೂವಲ್ ರೇಟಿಂಗ್ ಅನ್ನು ಅಲ್ಲಿ ಕಾಲಕ್ಕೆ ಅಧ್ಯಕ್ಷರ ಜನಪ್ರಿಯತೆಯನ್ನ ಒಂದು ಸರ್ವೆ ಮಾಡ್ತಾ ಹೋಗ್ತಾರೆ. ಹೇಗೆ ನಮ್ಮ ಭಾರತದಲ್ಲಿ ಮೋದಿಯವರ ಅಥವಾ ಪ್ರೈಮ್ ಮಿನಿಸ್ಟರ್ ಜನಪ್ರಿಯತೆಯನ್ನು ಸರ್ವೆ ಮಾಡ್ತಾರೆ, ಅಮೇರಿಕಾದಲ್ಲಿ ತುಂಬ ಅಫಿಷಿಯಲ್ ಆಗಿ ರೆಗ್ಯುಲರ್ ಆಗಿ ನಡೆಯುತ್ತೆ. ಅದೊಂಥರ ಅದು ಪ್ರೊಸೀಜರ್ ಇದ್ದಂಗೆ, ಗೌರ್ಮೆಂಟ್ ಪ್ರೊಸೀಜರ್ ಥರ ನಡ್ಕೊಂಡು ಹೋಗ್ಬಿಡುತ್ತೆ ಅದು. ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಟ್ರಂಪನ್ನು ವಿರೋಧಿಸ್ತಾ ಇದ್ದಾರೆ. ಈ ಸರ್ವೆ ಮಾಡಿದ್ದು ಯಾರು ಗೊತ್ತಾ? ಫಾಕ್ಸ್ ನ್ಯೂಸ್. ಯಾಕೆ ಫಾಕ್ಸ್ ನ್ಯೂಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದೊಂಥರ ರಿಪಬ್ಲಿಕನ್ ಪಾರ್ಟಿಯ ಅಂದರೆ ಟ್ರಂಪ್ ಅವರ ಪಾರ್ಟಿಯ ಒಂಥರ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದ್ದಂಗೆ. ಈಗ ಶಿವಸೇನೆಗೆ ಹೇಗೆ ಸಾಮ್ನಾ ಅಂತಕ್ಕಂಥದ್ದು ಮುಖವಾಣಿ ಥರ ಆಗಿದೆ, ಮತ್ತು ರಾಹುಲ್ ಗಾಂಧಿಗೆ ರಾಜ್ದೀಪ್ ಸರ್ದೇಸಾಯಿ ಇನ್ನೊಂದಷ್ಟು ಜನ ತಲೆಮಾರಿಸಿದಾರಲ್ಲ, ಆ ರೀತಿಯಲ್ಲಿ ಅಲ್ಲಿನ ರಿಪಬ್ಲಿಕನ್ ಪಾರ್ಟಿಗೆ ಈ ಫಾಕ್ಸ್ ನ್ಯೂಸ್ ಒಂದು ಪ್ಲಾಟ್ಫಾರ್ಮ್. ಈ ಫಾಕ್ಸ್ ನ್ಯೂಸ್ ಸರ್ವೇನೇ ಹೇಳ್ತಾ ಇದೆ ಟ್ರಂಪ್ನ ಅಪ್ರೂವಲ್ ರೇಟಿಂಗ್ 50%ಗಿಂತ ಕಡಿಮೆ ಆಗೋಗಿದೆ. ಮೂರನೇದು, ಏನು ಟ್ರಂಪ್ ಅವರು ನಾನು ಬಂದ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದರು, ಎಲ್ಲ ಜನ ಕೇಳೋಕ್ಕೆ ಶುರು ಮಾಡಿದರೆ ನೀವು ಬಂದ ಮೇಲೆ ಏನು ಮಾಡಿದಿರಿ ಅಂತ, ಏನು ಡೆವಲಪ್ಮೆಂಟ್ ನಡೆದಿದೆ, ಏನು ಮ್ಯಾಜಿಕ್ ನಡೆದಿದೆ ನಿಮ್ಮಿಂದ ಅಂತ. ನಾಲ್ಕನೇದು, ಬ್ರಿಕ್ಸ್ ಸಮಿಟ್ ನಡೀತಾ ಇದೆ. ಯಾವ ವಿಚಾರವನ್ನು, ಯಾವ ಬ್ರಿಕ್ಸನ್ನು ಟ್ರಂಪ್ ಅವರು ಅತ್ಯಂತ ವಿರೋಧ ಮಾಡಿದರು, ಅದು ಬ್ರಿಕ್ಸ್ ದೇಶಗಳು ಅಂತ ಹೇಳಿದರೆ ಒಂಥರ ಅಮೇರಿಕಾಗೆ ಸೆಡ್ಡೊಡ್ದು ನಿಂತುಕೊಂಡಿರ್ತಕ್ಕಂಥ ದೇಶಗಳು. ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ ಮತ್ತು ಸೌತ್ ಆಫ್ರಿಕಾ. ಈ ದೇಶಗಳ ಸಮಿಟ್ಟು ಎಷ್ಟೇ ಟ್ರಂಪ್ ವಿರೋಧ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಐದನೇದು ಮತ್ತು ಭಾಳ ಇಂಪಾರ್ಟೆಂಟು, ಭಾರತದ ಮೇಲೆ ಎಷ್ಟೇ ಟ್ಯಾಕ್ಟಿಕ್ಸ್ ಮಾಡಿದ್ರು, ಎಷ್ಟೇ ಪ್ರೆಷರ್ ಹಾಕಿದ್ರು ಕೂಡ ಭಾರತದ ಸ್ಟಾಕ್ ಮಾರ್ಕೆಟು ತುಂಬ ಸ್ಟೆಬಿಲಿಟಿ ತೋರಿಸ್ತಾ ಇದೆ. ಟ್ರಂಪ್ಗೆ
ಆ ದೇಶದೊಳಗಡೆನೇ ಭಯ ಶುರುವಾಗಿದೆ ರೀ. ಅವ್ರ ಜೊತೆಲಿರ್ತಕ್ಕಂಥವ್ರ ಮೇಲೆ ನಂಬಿಕೆ ಹೊರಟೋಗಿದೆ ನೋಡಿ. ವಾಷಿಂಗ್ಟನ್ DC ಏನಿದೆ ಅಮೆರಿಕದ ರಾಜಧಾನಿ, ಒಂದು ಸಣ್ಣ ಡಿಸ್ಟಿಕ್ ಅದು ಡಿಸ್ಟಿಕ್ ಕೊಲಂಬಿಯಾ ಅಂತಾರೆ ಅದಕ್ಕೆ, ಒಂದು ಪುಟ್ಟ ಡಿಸ್ಟಿಕ್ಕು. ಅಷ್ಟು ಸಣ್ಣ ಡಿಸ್ಟಿಕ್ಕಲ್ಲೇನೆ ಅಲ್ಲಿನ ಪೊಲೀಸನ್ನು ನಂಬದೆ, ಅಲ್ಲಿನ ಲೋಕಲ್ ಆರ್ಮಿಯನ್ನು ನಂಬದೆ, ನ್ಯಾಷನಲ್ ಗಾರ್ಡ್ಗಳನ್ನ ಅಲ್ಲಿಗೆ ತಂದು ಸೆಕ್ಯೂರಿಟಿಗೆ ಇಟ್ಕೊಂಡಿದ್ದಾರೆ. ಇವರೇನು ವೈಟ್ ಹೌಸಲ್ಲಿ ಕೂತ್ಕೊಂಡಿದ್ದಾರೆ ಟ್ರಂಪ್, ಇವತ್ತು ನ್ಯಾಷನಲ್ ಗಾರ್ಡ್ಗಳ ಸೆಕ್ಯೂರಿಟಿ ಒಳಗಡೆ ಕೂತ್ಕೊಂಡಿದ್ದಾರೆ. ಅವ್ರ ಪೊಲೀಸು ನಂಬೋ ಸ್ಥಿತಿಲಿಲ್ಲ, ಅವ್ರ ಆರ್ಮಿನೂ ನಂಬೋ ಸ್ಥಿತಿಲಿಲ್ಲ, ಅವ್ರ ಜೊತೆಲಿರ್ತಕ್ಕಂಥವ್ರು ನಂಬೋ ಸ್ಥಿತಿಲಿ ಇವತ್ತು ಟ್ರಂಪ್ ಇಲ್ಲ. ಆ ಕಾರಣಕ್ಕೋಸ್ಕರನೇ ಈ ಅವಮಾನದ ಹಗೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಭಾರತದ ಮೇಲೆ ಹೇಗಾದರೂ ಮಾಡಿ ಸೇಟ್ ತೀರಿಸ್ಕೋಬೇಕು ಅಂತೇಳಿ, ಅವಮಾನ ಮಾಡಬೇಕು ಅಂತೇಳಿ ಭಾರತವನ್ನು ಜಗತ್ತಿನ ಅತ್ಯಂತ ದೊಡ್ಡ ಕತ್ತೆ ಆಸಿಫ್ ಮುನೀರ, ಪಾಕಿಸ್ತಾನದ ಕತ್ತೆ, ಫೀಲ್ಡ್ ಮಾರ್ಷಲ್ಲು ಅವನನ್ನು 2ನೇ ಸರಿ ಕರ್ಸ್ಕೊಂಡಿದ್ದಷ್ಟೇ ಅಲ್ಲ, ಅವನ ಬಾಯಲ್ಲಿ ಮತ್ತೆ ನ್ಯೂಕ್ಲಿಯರ್ ಥ್ರೆಟ್, ಅದು ಭಾರತದ ಮೇಲೆ ಹೇಳೋ ಹಾಗೆ ಮಾಡಿದ್ದಾರೆ. ನೋಡಿ, ಇದು ಪ್ರಾಬ್ಲಮ್ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅಮೆರಿಕ ಒಂದು ಸಾರ್ವಭೌಮ ದೇಶ. ಒಬ್ಬ ಪದವಿಲಿರ್ತಕ್ಕಂತಹ ಒಬ್ಬ ಫೀಲ್ಡ್ ಮಾರ್ಷಲ್ಲು, ಒಂದು ದೇಶದ ಫೀಲ್ಡ್ ಮಾರ್ಷಲ್ಲು, ಅದು ನ್ಯೂಕ್ಲಿಯರ್ ಹೊಂದಿರತಕ್ಕಂತಹ ದೇಶದೊಂದು ಫೀಲ್ಡ್ ಮಾರ್ಷಲ್ಲು ಅಮೆರಿಕ ನೆಲದಲ್ಲಿ ನಿಂತ್ಕೊಂಡು ಮತ್ತೊಂದು ನ್ಯೂಕ್ಲಿಯರ್ ದೇಶದ ಮೇಲೆ ಥ್ರೆಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದನ್ನು ಇನ್ನೊಂದು ಸಾರ್ವಭೌಮ ದೇಶ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ರೀ. ಅಂದರೆ ಅಮೆರಿಕ ಸಾಧ್ಯವೇ ಇಲ್ಲ ಸಹಿಸ್ಕೊಳ್ಳೋದಕ್ಕೆ. ಆದರೆ ಟ್ರಂಪ್ ಯಾಕೆ ಸಹಿಸ್ಕೊತಾ ಇದ್ದಾರೆ? ಇಲ್ಲೇ ಇರ್ತಕ್ಕಂಥದ್ದು ಟ್ವಿಸ್ಟು ನೋಡಿ. ಮುನೀರ ಆಗಲಿ, ಪಾಕಿಸ್ತಾನ ಆಗಲಿ, ಮುಳುಗ್ತಿರ್ತಕ್ಕಂಥ ಹಡಗುಗಳು ಅವು ಯಾವತ್ತೂ ಮುಳುಗೋಗಿದ್ದಾವೆ. ಅವರು ಇವ್ರ ಜೊತೆ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಎತ್ಕೊಂಡು ಒಂಚೂರು ಜೀವನ ಮಾಡ್ತಿದ್ದಾವೆ. ಭಾರತ ಆಪರೇಷನ್ ಸಿಂಧೂರದಲ್ಲಿ ಇಡೀ ಜಗತ್ತಿಗೆ ಸಾರ್ಬಿಡ್ತು, ಪಾಕಿಸ್ತಾನ ಬೊಗಳೋ ನಾಯಿ ಅಷ್ಟೇ, ಕಚ್ಚಕ್ಕೆ ಇವ್ರ ಹತ್ರ ಏನೂ ಯೋಗ್ಯತೆ ಇಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಪಾಕಿಸ್ತಾನದವರು? ಬಿಲಾವಲ್ ಭುಟ್ಟೋ ಇರ್ಬೋದು, ಮುನೀರ್ ಇರ್ಬೋದು, ಇವರು ಏನೇನು ಮಾತಾಡ್ತಾ ಇದ್ರು. ಮುನೀರ ಅಂತೂ ಒಬ್ಬ ಜಿಹಾದಿ ಥರ ಭಾಷಣ ಮಾಡ್ತಾ ಇದ್ದ. ಅವನ ಭಾಷಣದಿಂದ ಪ್ರೇರಿತರಾಗಿನೇ ಪೆಹಲ್ಗಾಮ್ ಘಟನೆ ನಡೀತು. ಆ ಪೆಹಲ್ಗಾಮ್ ಘಟನೆಗೆ ಉತ್ತರವಾಗಿ ಸರಿಯಾಗಿ ಕೊಟ್ಟಿದ್ದು ಆಪರೇಷನ್ ಸಿಂಧೂರದಲ್ಲಿ ಏನು ಮಾಡ್ತು ಭಾರತ? ಕೇವಲ ಉಗ್ರಗಾಮಿ ನೆಲೆಗಳನ್ನ ಅಷ್ಟೇ ನಾಶ ಮಾಡಲಿಲ್ಲ, ಪಾಕಿಸ್ತಾನದ ಇನ್ನು ಏರ್ ಬೇಸ್ಗಳಿತ್ತಲ್ಲ, ಏರ್ ಬೇಸ್ಗಳನ್ನ ಸರ್ವನಾಶ ಮಾಡ್ತು. ಜೊತೆಗೆ ಅವರ ನ್ಯೂಕ್ಲಿಯರ್ ಬೇಸ್ ಏನಿತ್ತು, ಅಮೇರಿಕಾದಿಂದ ಕದ್ದು ಇಟ್ಟಲ್ಪಟ್ಟಂತಹ ನ್ಯೂಕ್ಲಿಯರ್ ಪ್ಲಸ್ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳೇನಿತ್ತು, ಆ ಬೇಸ್ಗಳನ್ನು ಕೂಡ ಚೇತರಿಸ್ಕೊಳಗೆ ಆಗದೆ ಇರ್ತಕ್ಕಂಥ ಹೊಡೆದ್ಬಿಡ್ತು. ಅದಕ್ಕೆ 3 ತಿಂಗಳಿಂದ ನ್ಯೂಕ್ಲಿಯರ್ ಸುದ್ದಿ ಎತ್ತುತ್ತಿರಲಿಲ್ಲ ಪಾಕಿಸ್ತಾನ, ಮುನೀರ ಯಾರೂ ಎತ್ತುತ್ತಿರಲಿಲ್ಲ. ಇವತ್ತಲ್ಲಿ ಟ್ರಂಪ್ನ ಚೇತಾವಣೆಯಿಂದ ಹೋಗಿ ಮತ್ತೆ ನ್ಯೂಕ್ಲಿಯರ್ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮೋದಿಯವರು ಭಾಳ ಚೆನ್ನಾಗಿ ಹೇಳಿದ್ರು, ಇನ್ನು ಮುಂದೆ ನ್ಯೂಕ್ಲಿಯರ್ನ ಥ್ರೆಟ್ ನಡೆಯೋದಿಲ್ಲ ಅಂತಿಲ್ಲ. ಅದರ ಅರ್ಥ ಏನು, ಒಂದು ಸಣ್ಣ ಪುಟ್ಟ ಏನು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ಇಟ್ಕೊಂಡಿರೋ ಬಚ್ಚಿಟ್ಕೊಂಡಿದ್ರು, ಎಲ್ಲವನ್ನು ಉಪಯೋಗಿಸ್ಕೊಳ್ಳೋಕ್ಕಾಗದಿರೋ ರೀತಿಯಲ್ಲಿ ಸುಟ್ಟಾಕಿತ್ತು ಭಾರತ. ಆವಾಗ ಕೇವಲ ಪಾಕಿಸ್ತಾನದಷ್ಟೇ ಮರ್ಯಾದೆ ಹೋಗಲಿಲ್ಲ ರೀ, ಅವ್ರ ಜೊತೆ ನಿಂತಿದ್ದ ಅಮೇರಿಕಾದ ಮತ್ತು ಚೈನಾದ ಮರ್ಯಾದೆನೂ ಮಣ್ಪಾಲಾಗೋಯ್ತು. ಅಮೇರಿಕಾಗೆ ಬಿಡಿ, ಅವ್ರದ್ದು ಸೊಂಟನೂ ಮುರಿದು ಬಿತ್ತು, ಕೈಕಾಲು ಕತ್ತರಿಸೋಯ್ತು. ಆದರೆ ಅಮೇರಿಕ ಮತ್ತು ಚೈನಾದ ಮಾರ್ಕೆಟೇ ಕುಸಿದೋಯ್ತು ರೀ. ಅಮೇರಿಕದ F-16 ನಾಶ ಆಯಿತು, ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮು, ರಾಡರ್ ಸಿಸ್ಟಮು ಕೆಲಸಕ್ಕೆ ಬಾರದೇ ಇರೋವಾಗೋಯ್ತು. ಅಮೇರಿಕ ತನ್ನ ಅಣು ಸಂಗ್ರಹಣೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಪಾಕಿಸ್ತಾನ ನೆಚ್ಕೊಂಡೋಗಿ ಒಂದು ಸರಿ ಮುಳುಗಿದ್ದಾಗಿತ್ತು ಅಮೇರಿಕಾಗೆ. ಈಗ ಮತ್ತೆ ಅವರ ಸವಾಸ ಬೇಕಿತ್ತ? ಅದಕ್ಕೆ ಹೇಳಿದ್ರು ಟ್ರಂಪ್ಗೆ ದೇವರು ನಾಲ್ಗೆ ಒಂದು ಕೊಟ್ಟ ತಲೆ ಕೊಡಲಿಲ್ಲ ಅಂಥೇಳಿ. ಭಾರತ ಬಾಕ್ಪದ್ಯ ಕದನವನ್ನು ನಾನೇ ಸೀಸ್ಫೈರ್ ಮಾಡಿದೆ ಅಂತೇಳಿ ಕಿರ್ಚ್ಕೊಳ್ಳೋಕೆ ಶುರು ಮಾಡಿದೆ ಟ್ರಂಪ್. ಪುಕ್ಸಟ್ಟೆ ಯಾವುದೋ ಒಂದು ಹೆಸರು ತಗೊಳ್ಳೋದಕ್ಕೆ ಭಾರತ ಸೊಪ್ಪಾಕಲಿಲ್ಲ. ಯಾವುದೇ 3ನೇ ವ್ಯಕ್ತಿ ಮಧ್ಯಪ್ರವೇಶ ಇಲ್ಲ ಅಂತೇಳಿ ಭಾರತ ಸಾರಾಸಟ್ಟಾಗಿ ಹೇಳ್ಬಿಡ್ತು. ಮೊನ್ನೆ ಪ್ರಧಾನಮಂತ್ರಿಯವರು ಕೂಡ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಹೇಳಿದ್ರು. ಎಷ್ಟು ಅವಮಾನ ಆಗಿರ್ಬೇಕು ರೀ ಟ್ರಂಪ್ಗೆ. ಮೊದಲನೇ ಬಾರಿ ಅವಮಾನ ತೀರಿಸ್ಕೊಳ್ಳೋದಕ್ಕೆ, ಭಾರತವನ್ನು ಅವಮಾನ ಮಾಡೋದಕ್ಕೆ ಅವ್ನು ಮುನೀರನ್ನ ಕರ್ಕೊಂಬಂದು ಅವನಿಗೆ ಲಂಚ್ ಬೇರೆ ಕೊಟ್ಟಿದ್ದಾಯಿತು ವೈಟ್ ಹೌಸಲ್ಲಿ ಟ್ರಂಪ್. ಈಗ 2ನೇ ಬಾರಿಯನ್ನು ಕರ್ಸ್ಕೊಂಡಿದ್ದಾರೆ. 2ನೇ ಬಾರಿ ಬಂದ ಮುನೀರ ಏನು ಹೇಳ್ತಾ ಇದ್ದಾನೆ, ಅದು ಪಾಕಿಸ್ತಾನದ ನೆಲದಲ್ಲಿ ನಿಂತ್ಕೊಂಡು ಫ್ಲೋರಿಡಾದಲ್ಲಿ, ಅಮೇರಿಕದ ಫ್ಲೋರಿಡಾದಲ್ಲಿ ನಿಂತ್ಕೊಂಡು ಏನಂತ ಭಾಷಣ ಮಾಡ್ತಾರೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಮಿಸೈಲ್ಗಳಿದೆ, ನಾವು ನ್ಯೂಕ್ಲಿಯರ್ ವೆಪನ್ಸ್ ಇರ್ತಕ್ಕಂಥ ದೇಶ, ನಾವು ಏನೋ ಗುಜರಾತಲ್ಲಿರ್ತಕ್ಕಂತಹ ಮುಖೇಶ್ ಅಂಬಾನಿಯ ರಿಲಯನ್ಸನ್ನು ಪುಡಿ ಮಾಡಿಬಿಡ್ತೀವಿ, ಅಲ್ಲಿ ಮಿಸೈಲ್ಗಳು ಹಾರಿಸ್ಬಿಡ್ತೀವಿ, ನಮಗೆ ನೀರು ಬರ್ತಿರ್ತಕ್ಕಂಥ ಸಿಂಧು ನದಿ ಮೇಲೆ ಏನಾದರೂ ಅಣೆಕಟ್ಟು ಕಟ್ಟಿದ್ರೆ 10,000 ಮಿಸೈಲ್ಗಳನ್ನ ಹಾಕಿ ಅದನ್ನು ಉಡಾಯಿಸ್ಬಿಡ್ತೀವಿ ಅಂತೇಳಿ. ನಿಮ್ಮ ಯೋಗ್ಯತೆಗೆ ಉಡಾಯಿಸೋ ಶಕ್ತಿ ಇದ್ದಿದ್ರೆ ಆಪರೇಷನ್ ಸಿಂಧೂರ ಟೈಮಲ್ಲಿ ಹಂಗೆ ಮಕಾಮೂತಿ ಕೆತ್ತಾ ಇತ್ತಲ್ಲ ಭಾರತ, ನಿಮ್ಮ ಯೋಗ್ಯತೆ ಏನಾದರೂ ಒಂದು ರಿಟಾಲಿಯೇಷನ್ ಮಾಡ್ಲಿಕ್ಕಾಯ್ತಾ? ಫೈಟರ್ ಜೆಟ್ಗಳು ಬಿಟ್ಬಿಡಿ, ಮಿಸೈಲ್ಗಳು ಬಿಟ್ಬಿಡಿ, ಒಂದು ಡ್ರೋನ್ ಭಾರತದ ಒಳಗಡೆ ಕಳ್ಸೋಕ್ಕಾಯ್ತಾ? ಇವತ್ತು ಮತ್ತೆ ಅಲ್ಲಿ ಫ್ಲೋರಿಡಾದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಏನು ಹೇಳ್ದ ಗೊತ್ತಾ ಮುನೀರ, ಫ್ಲೋರಿಡಾದಲ್ಲಿ ನಾವು ಮುಳುಗುವಂಥ ಸಂದರ್ಭ ಬಂದರೆ ಅರ್ಧಕ್ಕರ್ಧ ಜಗತ್ತನ್ನೇ ಜೊತೆಲಿ ಕರ್ಕೊಂಡು ಮುಳುಗ್ತೀವಿ. ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅಲ್ಲ, ನಾವು ಮುಳುಗೋ ಪರಿಸ್ಥಿತಿ ಬಂದರೆ ಅರ್ಧಕ್ಕರ್ಧ ಜಗತ್ತನ್ನ ಜೊತೆಲಿ ಕರ್ಕೊಂಡು ಮುಳುಗ್ತೀವಿ. ಅಂದರೆ ಅರ್ಧಕ್ಕರ್ಧ ಜಗತ್ತು ಯಾರು? ಈಗ ನೋಡಿ,
ಎರಡು ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತೆ ಅಥವಾ ಜಗತ್ತಲ್ಲಿ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರೆ ತುಂಬ ಹೆದರಬೇಕಾಗಿರೋರು ಯಾರು? ಯಾರು ಹಣಕಾಸಲ್ಲಿ ಮಿಲಿಟರಿನಲ್ಲಿ ಭಾಳ ದೊಡ್ಡ ಶಕ್ತಿಯಾಗಿರ್ತಾರೆ ಅವರೇ ತಾನೇ ಹೆದರಬೇಕಾಗಿರೋದು ಫಸ್ಟ್ ಯಾರು? ಅಮೇರಿಕಾ. ಸೆಕೆಂಡ್ ಯಾರು? ಚೈನಾ. ನೋಡಿ 70ರ ದಶಕದಲ್ಲಿ ಆಗ ಕೋಲ್ಡ್ ವಾರ್ ನಡೀತಾ ಇತ್ತು. ಅಮೇರಿಕಾ ಮತ್ತು ಸೋವಿಯತ್ ಯೂನಿಯನ್ ಮಧ್ಯೆ ಎರಡು ನ್ಯೂಕ್ಲಿಯರ್ ವೆಪನ್ಸ್ ಇರ್ತಕ್ಕಂಥ ದೇಶಗಳು. ನಮ್ಮ ಹತ್ರ ಅವಾಗ ನ್ಯೂಕ್ಲಿಯರ್ ವೆಪನ್ಸ್ ಇರಲಿಲ್ಲ, ಬೇರೆ ಭಾಳಷ್ಟು ದೇಶಗಳಲ್ಲಿ ಇರಲಿಲ್ಲ. ಸ್ವಲ್ಪ ಫ್ರಾನ್ಸಲ್ಲಿತ್ತು, ಸ್ವಲ್ಪ UK ನಲ್ಲಿತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಎದುರಿಸ್ತಾ ಇದ್ರು, ನ್ಯೂಕ್ಲಿಯರ್ ವಾರ್ ಆಗಿಬಿಡುತ್ತೆ ಅಂತೇಳಿ. ಆಗ ರಾಮ್ ಮನೋಹರ್ ಲೋಹಿಯಾ ಅವರು ಒಂದು ಒಳ್ಳೆ ಮಾತು ಹೇಳಿದರು. ಅವರು ನಾವು ಬಡ ದೇಶ, ನ್ಯೂಕ್ಲಿಯರ್ ವಾರ್ ಕೊಟ್ಟರೆ ನಮಗೇನಾಗಬೇಕಾಗಿದೆ? ನ್ಯೂಕ್ಲಿಯರ್ ವಾರ್ ನೀವು ಮಾಡ್ಕೊಂಡ್ರೆ ಬಿಕಾರಿಗಳಾಗೋದು ನೀವು. ಈ ಬಿಕಾರಿಗಳ ಸಾಲೇನಿದೆ ಆವಾಗ ನಮ್ಮ ಹಿಂದೆ ಬಂದು ನಿಂತ್ಕೊಂತೀರಿ ನೀವು ಅಂತೇಳಿ. ಇವತ್ತು ಪಾಕಿಸ್ತಾನ ಮೊದಲೇ ಬಿಕಾರಿ ದೇಶ. ಅವ್ರು ಮುಳುಗೋಗುತ್ತೇನೋ, ಮುಳುಗೋಕೆ ರೆಡಿ ಇದ್ದಾರೆ. ಅವ್ರಿಗೇನು ಕಳ್ಕೊಬೇಕಾಗಿದೆ ಏನಿದೆ? ಪ್ರಾಣ ಒಂದು ಹೋಗುತ್ತೆ ಅಷ್ಟೇನೆ, ಇನ್ನು ಕಳ್ಕೊಳ್ಳೋಕೆ ಇನ್ನೇನು ಇಲ್ಲ. ಆದರೆ ಅಮೇರಿಕಾಗೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ, ಅತ್ಯಂತ ಬಲಿಷ್ಠ ರಾಷ್ಟ್ರ, ಪಾಕಿಸ್ತಾನ ಜೊತೆ ಅವರು ಮುಳುಗಬೇಕಾಗತ್ತೆ. ಅದಕ್ಕೆ ಸವಾಸ ಮಾಡ್ಬೇಕಾದ್ರೆ ನೆಟಿಗಿರೋ ಸವಾಸ ಮಾಡಬೇಕು. ಇಂಥ ಗೂಬೆಗಳ ಕತ್ತೆಗಳ ಸವಾಸ ಮಾಡಿದ್ರೆ ಅನುಭವಿಸ್ಲೇಬೇಕಾಗುತ್ತೆ. ನೋಡಿ, ಅವತ್ತು ಮುನೀರ ಫ್ಲೋರಿಡಾದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಂಗೆನೇ ಟ್ರಂಪ್ನ ಸರ್ಕಾರದಿಂದ ಯಾವುದೂ ಘೋಷಣೆ ಬರಲಿಲ್ಲ. ಆದರೆ ಪೆಂಟಗನ್ನ ಅತಿ ದೊಡ್ಡ ಅಧಿಕಾರಿಯಾಗಿದ್ದಂತಹ ಮೈಕೆಲ್ ರೂಬೆನ್ ಹೇಳಿದ್ರು, ಇವನು ಮಾತಾಡ್ತಿರೋದು ನೋಡಿದ್ರೆ ಒಸಾಮಾ ಬಿನ್ ಲ್ಯಾಡನ್ ಸೂಟ್ ಹಾಕ್ಕೊಂಡು ಬಂದು ಮಾತಾಡ್ದಂಗಿದೆ, ಇವನ ಡ್ರೆಸ್ ಹಾಕ್ಕೊಂಡು ಬಂದು ಮಾತಾಡ್ದಾಗಿದೆ. ಅಂದರೆ ಆ ಮುನೀರನ ಮನಸ್ಥಿತಿ, ಅವನ ಚಿಂತನೆಗಳು ಎಲ್ಲವನ್ನೂ ಒಸಾಮಾ ಬಿನ್ ಲ್ಯಾಡನ್ನ ಮನಸ್ಥಿತಿಗಳೇ. ಲ್ಯಾಡನ್ ತಾನೇ ಹೇಳಿದ್ದು, ನಾವು ಅರ್ಧ ಜಗತ್ತನ್ನು ನಾಶ ಮಾಡಿಬಿಡ್ತೀವಿ ಇಸ್ಲಾಂಗೋಸ್ಕರ ಅಂಥೇಳಿ. ಅದೇ ಭಾಷೆಯನ್ನು, ಅದೇ ಮಾತನ್ನು ಮುನೀರ ಆಡ್ತಾ ಇದ್ದಾನೆ. ನಾವು ಮುಳುಗ್ತೀವಿ, ಅರ್ಧ ಜಗತ್ತನ್ನು ಮುಳುಗಿಸ್ತೀವಿ ಅಂತ ಹೇಳಿದ್ರೆ ಆ ಕತ್ತೆ ಜೊತೆ ಮುಳುಗ್ತಿರೋದು ಇನ್ಯಾರು? ದೊಡ್ಡ ಹೆಸರು ಕತ್ತೆ ಅಮೇರಿಕಾ. ಮೈಕೆಲ್ ರೂಬಿನ್ ಇನ್ನೊಂದು ಮಾತು ಹೇಳಿದ್ರು, ಪಾಕಿಸ್ತಾನ ಇಸ್ ಎ ರೋಗ್ ಸ್ಟೇಟ್ ಅಂಥೇಳಿ, ಒಂದು ರೌಡಿ ದೇಶ ಅಂತ. ಇಂತಹ ರೌಡಿ ದೇಶವನ್ನು, ಇಂತಹ ಬಿನ್ ಲ್ಯಾಡನ್ಗಳನ್ನ ಟ್ರಂಪ್ ಕರೆದು ಲಾಲಿಸ್ತಾನೆ, ಪೋಷಿಸ್ತಾನೆ. ಕಾರಣ ಏನು? ಭಾರತವನ್ನು ಅವಮಾನ ಮಾಡಬೇಕು ಅಂತೇಳಿ. ಪಾಕಿಸ್ತಾನಕ್ಕೂ ನಯಾ ಪೈಸಾ ಮಾನ ಮರ್ಯಾದೆ ಇದ್ದರೆ ಹೋಗಿ ಆ ಟ್ರಂಪ್ ಹತ್ರ ಟಿಶ್ಯೂ ಪೇಪರ್ ಆಗ್ತಿರ್ಲಿಲ್ಲ. ಅಮೇರಿಕಾ ಹತ್ತಿರದ ಮೊದಲನೇ ಸರಿಯಲ್ಲ ಟಿಶ್ಯೂ ಪೇಪರ್ ಆಗ್ತಿರೋದು. ಮೊದಲು ಅಮೇರಿಕಾ ಮತ್ತು ಸೋವಿಯತ್ ಯುದ್ಧದಲ್ಲಿ ಇದೇ ಪಾಕಿಸ್ತಾನವನ್ನು ಟಿಶ್ಯೂ ಪೇಪರ್ ಥರ ಬಳಸ್ಕೊಂತು ಬಿಸಾಕ್ತು ಅಮೇರಿಕಾ. ಅದಾದಮೇಲೆ ಲ್ಯಾಡನ್ನು ಅಲ್ಲಿ ಅಮೇರಿಕಾ ಮೇಲೆ ಬಾಂಬ್ ದಾಳಿ ಮಾಡಿದಾಗ ಆ ಲ್ಯಾಡನನ್ನು ನಾಶ ಮಾಡೋದಕ್ಕೂ ಅಷ್ಟೇನೆ ಇವ್ರು ತಟ್ಟೆಗೊಂದಷ್ಟು ಭಿಕ್ಷೆ ಹಾಕಿದ್ರು, ಪಾಕಿಸ್ತಾನವನ್ನು ಉಪಯೋಗಿಸ್ಕೊಂಡು ಲ್ಯಾಡನನ್ನು ಮುಗಿಸಿದ್ರು. ಈಗ ಭಾರತದ ಮೇಲೆ ಸೇಟ್ ತೀರಿಸ್ಕೊಳ್ಳೋದಕ್ಕೆ, ಭಾರತವನ್ನು ಅವಮಾನ ಮಾಡೋದಕ್ಕೆ ಈಗ ಮತ್ತೆ ಪಾಕಿಸ್ತಾನವನ್ನು ಟಿಶ್ಯೂ ಪೇಪರ್ ಥರ ಉಪಯೋಗಿಸ್ಕೊತಾ ಇದೆ ಅಮೇರಿಕಾ, ವಿಶೇಷವಾಗಿ ಟ್ರಂಪ್. ಆ ಭಿಕಾರಿಗಳಿಗೆ ಏನು ಬೇಕಾಗಿದೆ? ಯಾರು ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ, 4 ಕಾಸು ಭಿಕ್ಷೆ ಹಾಕಿದ್ರೆ ಸಾಕು. ಆದರೆ ಈ ಕತ್ತೆ ಜೊತೆ ಮುಳುಗ್ತಿರೋದು ಯಾರು ಗೊತ್ತಾ? ಹೆಸರುಗತ್ತೆ ಅಮೇರಿಕಾ. ಅದೇನು ಪಾಪ ಮಾಡಿ ಅಲ್ಲಿನ ಜನ ಈ ಟ್ರಂಪ್ನ ಗೆಲ್ಲಿಸ್ಬಿಟ್ರೋ ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅರ್ಧ ಜಗತ್ತೇ ಅನುಭವಿಸ್ತಾ ಇದೆ. ಆದರೆ ಭಾರತದ ತಂಟೆಗೆ ಬಂದವರು ಇಲ್ಲಿವರೆಗೂ ಯಾರೂ ಉದ್ಧಾರ ಆಗಿಲ್ಲ. ಟ್ರಂಪ್ಗೆ ಅರ್ಧ ಅನುಭವಕ್ಕೆ ಬಂದಿದೆ, ಇನ್ನರ್ಧ ಅನುಭವ ಬರೋ ದಿವಸಗಳಲ್ಲಿ ಬರುತ್ತೆ. ನಮಸ್ಕಾರ.